ನಮಸ್ಕಾರ ಫ್ರೆಂಡ್ಸ್, ನಾನು ವೀಣಾ. ನಾನು ತುಮಕೂರಿನಲ್ಲಿ ವಾಸ ಮಾಡ್ತಾ ಇದ್ದೀನಿ ಮತ್ತು ನಾನು ವರ್ಕಿಂಗ್ ವುಮನ್ ಇದ್ದೀನಿ. ನಾನು ಇತ್ತೀಚೆಗೆ ಸ್ನೇಹ ಸಂಗಮ ಅನ್ನುವಂತಹ ಒಂದು ಕನ್ನಡ ಚಾನಲನ್ನು ಪ್ರಾರಂಭ ಮಾಡಿದ್ದೀನಿ. ಆ ಹೆಸರೇ ಹೇಳೋ ಹಾಗೆ ಇದು ಸ್ನೇಹ ಸಂಗಮ ಆಗಬೇಕಾದಂತಹ ಒಂದು ಚಾನಲ್ ಆಗಿದೆ. ಈ ಚಾನಲ್ ಮೂಲಕ ನಾನು ಸಾಕಷ್ಟು ಗೆಳತಿಯರನ್ನು ಹೊಂದುತ್ತೀನಿ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಈ ಚಾನಲ್ ಮೂಲಕ ನಾನು ಪ್ರವಾಸದ ವಿಡಿಯೋಗಳು ಮತ್ತು ದಿನನಿತ್ಯದ ಗೃಹಕೃತ್ಯದ ವಿಡಿಯೋಗಳು ಮತ್ತು ಕುಟುಂಬದ ಒಂದು ಒಳ್ಳೆಯ ಸಮಯದ ವಿಡಿಯೋಗಳು, ಇಂಥದ್ದು ಇನ್ನೂ ಏನು ಸಾಧ್ಯ ಆಗುತ್ತೆ ಒಳ್ಳೆಯದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ, ಅದೆಲ್ಲವನ್ನು ಕೂಡ ನಾನು ವಿಡಿಯೋ ಮಾಡಿ ನಿಮ್ಮ ಜೊತೆ ಹಂಚ್ಕೋಬೇಕು. ನನ್ನ ಜೀವನದ ಒಳ್ಳೆಯ ಕ್ಷಣಗಳನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಮತ್ತು ನನ್ನ ಸ್ನೇಹಿತರಾಗಿ ಯಾರಿರ್ತೀರ ಅವರು ಒಂದು ಉತ್ತಮವಾದ ವಿಚಾರಗಳನ್ನು ಕೂಡ ಹಂಚ್ಕೊಳ್ಳುವಂತಹ ವೇದಿಕೆ ಇದಾಗಿರುತ್ತೆ. ಹಾಗಾಗಿಯೇ ಇದು ಸ್ನೇಹ ಸಂಗಮ ಆಗಿದೆ. ದಯಮಾಡಿ ನೀವೆಲ್ಲರೂ ಕೂಡ ನನ್ನ ಒಂದು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಎಲ್ಲ ನಮ್ಮ ಒಂದು ಸ್ನೇಹ ಬಳಗವನ್ನು ದೊಡ್ಡದು ಮಾಡೋಣ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ದಯಮಾಡಿ ಈ ಒಂದು ಸ್ನೇಹ ಸಂಗಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಮತ್ತು ಉತ್ತಮವಾದ ಕಂಟೆಂಟ್ಗಳನ್ನು ಕೊಟ್ಟಾಗ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಆದಷ್ಟು ಅತ್ಯುತ್ತಮವಾದಂತಹ, ಎಲ್ರಿಗೂ ಉಪಯುಕ್ತವಾದಂತಹ ಮತ್ತು ಎಲ್ಲರೂ ಹೆಣ್ಣುಮಕ್ಕಳು ಏನು ನಾವು ಇನ್ನು ಹೆಚ್ಚೆಚ್ಚು ನಮ್ಮ ಜೀವನವನ್ನು ಉತ್ತಮಪಡಿಸ್ಕೊಳ್ಬೇಕು, ಅದಕ್ಕೆ ಏನು ಬೇಕೋ ಅದನ್ನು ನಾವು ನೀವೆಲ್ಲರೂ ಕೂಡ ಕೊಡುಕೊಳ್ಳುವಿಕೆಯ ರೀತಿಯಲ್ಲಿ ಶೇರ್ ಮಾಡ್ಕೊಳ್ಳೋಣ. ನಿಮ್ಮಿಂದ ನಾನು ಕಲಿತೀನಿ, ನನ್ನಿಂದ ಏನಾದರೂ ಕಲಿಯೋದಿದೆ ಅಂತ ಅನಿಸಿದ್ರೆ ನೀವು ಅದನ್ನು ತೆಗೆದುಕೊಳ್ಳಿ. ಈ ರೀತಿಯಲ್ಲಿ ಈ ಚಾನಲನ್ನು ನಾವು ಸ್ನೇಹ ಸಂಗಮದ ಒಂದು ವೇದಿಕೆಯಾಗಿ ಬಳಸ್ಕೊಳ್ಳೋಣ. ನಮ್ಮ ಒಂದು ಈ ಸ್ನೇಹ ಅತ್ಯುತ್ತಮವಾಗಿ ಬೆಳೆಯಲಿ, ನಮ್ಮ ಸ್ನೇಹದ ಒಂದು ಬಳಗ ಹೆಚ್ಚಾಗಲಿ ಅಂತ ಹೇಳಿ ನಾನು ನಿಮ್ಮನ್ನೆಲ್ಲರನ್ನೂ ಕೂಡ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ನಾನು ಒಂದು ಹೋಪ್ನ ಇಟ್ಕೊಂಡಿದ್ದೀನಿ, ನಮ್ಮ ಈ ಸ್ನೇಹ ಬಳಗ ಅತ್ಯುತ್ತಮವಾಗಿ ಬೆಳೆಯುತ್ತೆ ಮತ್ತು ಎಲ್ಲ ಕಡೆಯಿಂದನೂ ನನಗೆ ಸ್ನೇಹಿತೆಯರು ಸಿಗ್ತಾರೆ ಅಂತ ಹೇಳಿ. ನಾನೊಬ್ಬ ವರ್ಕಿಂಗ್ ವುಮನ್ ಆಗಿ ಮತ್ತು ಒಬ್ಬ ಗೃಹಿಣಿಯಾಗಿ, ಒಬ್ಬ ತಾಯಿಯಾಗಿ, ಒಬ್ಬ ಹೆಂಡತಿಯಾಗಿ, ತಂದೆ ತಾಯಿಗಳಿಗೆ ಮಗಳಾಗಿ ಮತ್ತು ನನ್ನ ಒಂದು ಉದ್ಯೋಗಕ್ಕೆ ನ್ಯಾಯ ಸಲ್ಲಿಸುವವಳಾಗಿ ಕೂಡ ನಾನು ಹೇಗೆ ನನ್ನ ಜೀವನವನ್ನು ನಡೆಸ್ತೀನಿ, ಮತ್ತು ನಾನು ಆರೋಗ್ಯದ ವಿಚಾರದಲ್ಲೂ ಕೂಡ ಚಾಲೆಂಜನ್ನು ಅನುಭವಿಸ್ತಾ ಇರೋವಂಥವಳು. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟ ಹಾಗೂ ನಾವು ನಮ್ಮ ಜೀವನವನ್ನು ಹೇಗೆ ರೂಪಿಸ್ಕೊಳ್ಬೇಕು, ನಾವು ಯಾವ ರೀತಿಯಲ್ಲಿದ್ದಾಗ ನಾವು ನಾರ್ಮಲ್ ಲೈಫ್ನ ಲೀಡ್ ಮಾಡೋದಕ್ಕೆ ಸ್ವಲ್ಪನಾದ್ರು ಸಾಧ್ಯ ಆಗುತ್ತೆ ಅನ್ನೋದನ್ನು ಕೂಡ ನಾನು ಇನ್ನು ಮುಂದಿನ ವ್ಲಾಗ್ಗಳಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಹೋಗ್ತೀನಿ. ಫ್ರೆಂಡ್ಸ್, ಮತ್ತು ನಾನು ನಿಮ್ಮನ್ನ ಫ್ರೆಂಡ್ಸ್ ಅಂತ ಕರೆಯಿಲ್ಲ, ಗೆಳತಿಯರೇ ಅಂತ ಕರೀಲ್ಲ. ಯಾವ ರೀತಿಯಲ್ಲಿ ನಾನು ಕರೆದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ. ದಯಮಾಡಿ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಸ್ನೇಹ ಬಳಗವನ್ನು ಬೆಳೆಸೋಣ ಅಂತ ಹೇಳಿ ಕೇಳ್ಕೊಳ್ತೀನಿ. ಧನ್ಯವಾದಗಳು.